भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलम् भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम् वन्दे तं सच्चिदानन्दम् यतिवर्यं महामतिम् वेदवेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು, ತತ್ವ ಜಿಜ್ಞಾಸು ಸಾಧಕರು, ಮೋಕ್ಷಾಪೇಕ್ಷೆ ಸಾಧಕರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಭಗವದ್ಭಕ್ತರಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ ವಾರ ಶುಕ್ರವಾರ 2025ನೇ ಇಸವಿ ಏಪ್ರಿಲ್ ಮಾಹೆಯಲ್ಲಿ 18ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ಚಿಂತನೆ ಮಾಡೋಣ. ಸುಗಮ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಕನ್ನಡದ ಸುಗಮ ಗ್ರಂಥದಲ್ಲಿ 78ನೇ ಪುಟದ ಪ್ರಾರಂಭದ ವಾಕ್ಯವನ್ನು ಓದ್ತಾ ಇದ್ದೇನೆ. ಏತದುಕ್ತಂ ಭವತಿ, ಇಷ್ಟು ಹೇಳಿದಂತೆ ಆಯಿತು. ಪೂರ್ವ ಪಕ್ಷೀಯ ಅಭಿಪ್ರಾಯವನ್ನ
ಸಮಪ್ ಮಾಡಿ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿಪುಂಗವರು ಸಂಗ್ರಹ ಮಾಡಿ ಹೇಳಿ ಏತತು ಉಕ್ತಂ ಭವತಿ. ಇದನ್ನು ಹೇಳಿದ ಹಾಗೆ ಪೂರ್ವ ಪಕ್ಷಿಯ ಮನಸ್ಸಿನಲ್ಲಿ ಈ ಅಭಿಪ್ರಾಯ ಉಂಟು. ವಾಕ್ಯ ಓದ್ಯ ನೋಡಿ ಹೇಗಿದೆ ವಾಕ್ಯಗಳು. ಆತ್ಮಾನಾತ್ಮಾನೌ ಪ್ರತ್ಯಕ್ ಪರಾಕ್ತ್ವೇನ ವಿಷಯ ವಿಷಯತ್ವೇನ ಚ ಅತ್ಯಂತ ವಿರುದ್ಧ ಸ್ವಭಾವತ್ವಾತ್ ಸುವಿವಿಕ್ತೌ ಇತಿ ಭವತೋಪಿ ಸಮ್ಮತಂ. ಪೂರ್ವ ಪಕ್ಷಿಯು ಸಿದ್ಧಾಂತಿಗಳಿಗೆ ಹೇಳ್ತಾ ಇದ್ದಾನೆ, ಭವತೋಪಿ ಸಮ್ಮತಂ. ಭವತಃ ತಮಗೆ, ಷಷ್ಠಿ ಏಕವಚನ, ಭವತಃ ಅಪಿ ನಿಮಗೂ ಕೂಡ ಸಮ್ಮತಂ, ಇಷ್ಟು ಒಪ್ಪಿಗೆಯಾಗಿದೆ. ಇದನ್ನು ನೀವು ಒಪ್ಕೊಂಡಿದ್ದೀರಾ. ಯಾವುದನ್ನ? ಆತ್ಮಾನಾತ್ಮಾನವು ದ್ವೌ ಪದಾರ್ಥವು, ಒಂದು ಆತ್ಮ ಮತ್ತೊಂದು ಅನಾತ್ಮ. ಆತ್ಮ ಅನಾತ್ಮ ಎನ್ನುವ ಎರಡು ಪದಾರ್ಥಗಳು ಪ್ರತ್ಯಕ್ ಪರಾಕ್ತ್ವೇನ, ಆತ್ಮನು ಪ್ರತ್ಯಕ್ ಒಳಗಿರುವ ಸ್ವರೂಪ, ಅನಾತ್ಮಗಳು ಪರಾಕ್ ಸ್ವರೂಪ. ಆತ್ಮ ಒಳಗಡೆ ಇದ್ದಾನೆ, ಎಲ್ಲ ವಸ್ತುಗಳ ಒಳಗಡೆ ಇರುವಂಥವನು ಆತ್ಮ, ಎಲ್ಲಕ್ಕಿಂತಲೂ ಹೊರಗಡೆ ಇರುವಂಥ ಧನಾತ್ಮ. ವಿಷಯ ವಿಷಯತ್ವೇನ, ಇದು ನ್ಯಾಯವಾಗಿ ವಿಷಯತ್ವೇನ ಇರಬೇಕಾಗಿತ್ತು. ಆದರೆ ಪ್ರಯೋಗದಲ್ಲಿ ವಿಷಯಿ ಎಂದಿರುವುದರಿಂದ ಹಾಗೆ ತಗೊಂಡಿದ್ದಾನೆ. ಆತ್ಮನು ವಿಷಯಿ, ಬೆಳಗುವವನು. ಅನಾತ್ಮಗಳು ವಿಷಯ, ಬೆಳಗಲ್ಪಡುವ ಪದಾರ್ಥಗಳು ಎಂದು ಅತ್ಯಂತ ವಿರುದ್ಧ ಸ್ವಭಾವತ್ವಾದೆ. ಆತ್ಮನಿಗೂ ಅನಾತ್ಮಕ್ಕೂ ಪರಸ್ಪರ ವಿರುದ್ಧವಾದ ಸ್ವಭಾವವಿದೆ. ಆತ್ಮನು ಪ್ರತ್ಯಕ್, ಅನಾತ್ಮವು ಪರಾಕ್. ಆತ್ಮನು ವಿಷಯಿ, ಅನಾತ್ಮವು ವಿಷಯ. ಹೀಗೆ ಅತ್ಯಂತ ವಿರುದ್ಧ ಸ್ವಭಾವವಾಗಿರುವುದರಿಂದ ಸುವಿವಿಕ್ತವು, ಇಬ್ಬರನ್ನು ಬಿಡಿಸಿ ತಿಳಿದುಕೊಳ್ಳಬೇಕು. ವೆರಿ ಕ್ಲಿಯರ್. ಆತ್ಮಾನಾತ್ಮರಿಗೆ ಅಧ್ಯಾಸವಾಗಲು ಸಾಧ್ಯವೇ ಇಲ್ಲ. ಆತ್ಮನೇ ಬೇರೆ, ಅನಾತ್ಮನೇ ಬೇರೆ ಎಂದು ಸುವಿವಿಕ್ತವು, ಚೆನ್ನಾಗಿ ಬಿಡಿ ಬಿಡಿಯಾಗಿದ್ದಾರೆ ಎನ್ನುವಂಥ ವಿಚಾರ ಭವತೋಪಿ ವೇದಾಂತಿನಃ ಅಪಿ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯಾಣಾಮಪಿ. ಶಂಕರರೇ, ನಿಮಗೂ ಕೂಡ ಇಷ್ಟು ವಿಷಯ ಸಮ್ಮತವಾಗಿದೆ. ಹೌದಾ? ಹೌದು. ನೀವು ಆತ್ಮನನ್ನ ಎಂದಾದ್ರೂ ಕೂಡ ಪರಾಗಾತ್ಮ ಅಂತ ಒಪ್ಕೊಳ್ತೀರಾ? ಇಲ್ಲ. ಅನಾತ್ಮವಾದ ದೇಹಾದಿಗಳನ್ನ ಪ್ರತ್ಯೇಗಾತ್ಮ ಅಂತ ಒಪ್ಕೊಳ್ತೀರಾ? ಇಲ್ಲ. ಆತ್ಮನನ್ನ ವಿಷಯ ಅಂತ ಯಾವಾಗಲೂ ಹೇಳ್ತೀರಾ? ಇಲ್ಲ. ಆತ್ಮನು ಯಾವಾಗಲೂ ಪ್ರತ್ಯೇಗಾತ್ಮ, ಆತ್ಮನು ಯಾವಾಗಲೂ ವಿಷಯಿ, ಅನಾತ್ಮ ವಸ್ತುಗಳು ಯಾವಾಗಲೂ ಪರಾಗಾತ್ಮ, ಯಾವಾಗಲೂ ವಿಷಯವಾಗಿದೆ. ಯಾಕೆ? ಅತ್ಯಂತ ವಿರುದ್ಧ ಸ್ವಭಾವದವರಾಗಿದ್ದಾರೆ ಎನ್ನುವಂತಹದ್ದು ನಿಮಗೂ ಸಮ್ಮತವಾಗಿದೆ. ಭವತೋಪಿ ಸಮ್ಮತಂ. ಚೆನ್ನಾಗಿದೆ. ಅತಯೇವತು ತಸ್ಮಾದೇವ ಕಾರಣಾತ್, ಹೀಗಿರುವುದರಿಂದಲೇ ತೌ ಆತ್ಮಾನಾತ್ಮಾನೌ ದ್ವೌ ಪದಾರ್ಥೌ ಪರಸ್ಪರ ಅಧ್ಯಾಸ ಅನರ್ಹೌ. ಪರಸ್ಪರ ಒಬ್ಬರನ್ನ ಮತ್ತೊಬ್ಬರು ಎಂದು ಅಧ್ಯಾಸ ಮಾಡಿಕೊಳ್ಳುವುದಕ್ಕೆ ಅನರ್ಹೌ, ಇಬ್ಬರೂ ಕೂಡ ಅರ್ಹರಾಗಿಲ್ಲ. ಆತ್ಮನ ಸ್ವಭಾವವೇ ಬೇರೆ, ಅನಾತ್ಮದ ಸ್ವಭಾವವೇ ಬೇರೆ. ಆತ್ಮನಿಗೂ ಅನಾತ್ಮಕ್ಕೂ ಯಾವ ರೀತಿಯ ಸಂಬಂಧವೂ ಇಲ್ಲ. ಆದ್ದರಿಂದ ಪರಸ್ಪರ ಅಧ್ಯಾಸಕ್ಕೆ ಅನರ್ಹರಾಗಿದ್ದಾರೆ ಎಂದು ವಯಂ ಬ್ರೂಮಃ. ವಯಂ ಪೂರ್ವ ಪಕ್ಷಿಣಃ, ಪೂರ್ವ ಪಕ್ಷಿಗಳಾದ ನಾವು ಹೇಳುತ್ತಿದ್ದೇವೆ. ಎಷ್ಟು ಕ್ಲಾರಿಟಿ ನೋಡಿ, ನನಗೆ ಆಶ್ಚರ್ಯ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದಲ್ಲಿ
ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಪೀಠಿಕೆಯಾಗಿ ಅಧ್ಯಾಸ ಭಾಷ್ಯವನ್ನು ಬರೆದಿದ್ದಾರೆ. ಅದರ ಮೇಲೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 20ನೇ ಶತಮಾನದಲ್ಲಿ ಸುಮಾರು 1300 ವರ್ಷಗಳಾದ ನಂತರ ವ್ಯಾಖ್ಯಾನವನ್ನು ಬರೀತಾ ಇದ್ದಾರೆ. ಇದನ್ನ ನೋಡಿದ್ರೆ ಒಂದ್ ಮನಸ್ಸಿಗೆ ಬರುತ್ತೆ, ಅದನ್ನು ಹೇಳಬಾರ್ದು, ಆದ್ರೂ ಹೇಳ್ಬಿಡ್ತೇನೆ, ಯಾರು ತಪ್ಪು ತಿಳ್ಕೊಳ್ಳಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯವನ್ನ ಬರೆದು ಬಿಟ್ರು. ಅಧ್ಯಾಸ ಭಾಷ್ಯದ ತಾತ್ಪರ್ಯ, ಅಧ್ಯಾಸ ಭಾಷ್ಯದ ಆಳ, ಅಧ್ಯಾಸ ಭಾಷ್ಯದ ರಹಸ್ಯ, ಅಧ್ಯಾಸ ಭಾಷ್ಯದ ಮರ್ಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ತಿಳಿದಿರುವಂತೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಿಗೂ ತಿಳಿದಿತ್ತೋ ಇಲ್ಲವೋ ಅಂತ ಸಂಶಯ ಬರುತ್ತೆ. ಈ ವಿವಕ್ಷಿತಾಂಶವೇನು? ಅಧ್ಯಾಸ ಭಾಷ್ಯದ ಹೃದಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಸಾಕ್ತಮಿ ಅಷ್ಟೇ ತಾತ್ಪರ್ಯ. ಆದ್ದರಿಂದ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನಾವುಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೇವೆ, ಆತ್ಮನಿಗೂ ಅನಾತ್ಮ ವಸ್ತುಗಳಿಗೂ ಕೂಡ ಪರಸ್ಪರ ಅಧ್ಯಾಸವು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಂದು. ತಸ್ಮಾತ್ ಆದ್ದರಿಂದ ಅಹಂ ಮಮ ಇತಿ ವ್ಯವಹಾರೇ ನ ಕಂಚಿತ್ ಅಧ್ಯಾಸಂ ಪಶ್ಯಾಮಃ. ನೋಡಿ, ನ ಕಿಂಚಿತು ಅಲ್ಲ, ಕಿಂಚಿತು ನಪುಂಸಕಲಿಂಗ, ಕಂಚಿತು ಪುಲ್ಲಿಂಗ, ಕಾಂಚಿತು ಸ್ತ್ರೀಲಿಂಗ. ಅಪ್ಪ, ಮೂರಕ್ಕೂ ಉದಾಹರಣೆ ಕೊಡ್ತೇನೆ. ಅತ್ರ ಆಶ್ರಮೆ ನ ಕಿಂಚಿತ್ ಅನಾತ್ಮ ವಸ್ತು ವಿದ್ಯತೆ, ನ ಕಿಂಚಿತ್ ವ್ಯರ್ಥಂ ವಸ್ತು ವಿದ್ಯತೆ. ವಸ್ತು ಶಬ್ದ ಬಂದಾಗ ಕಿಂಚಿತ್. ಅತ್ರ ಆಶ್ರಮೆ ನ ಕೋಪಿ ವಿದ್ಯಾರ್ಥಿ ಅಯೋಗ್ಯ, ಸರ್ವೋಪಿ ವಿದ್ಯಾರ್ಥಿ ಯೋಗ್ಯ ಏವ. ವಿದ್ಯಾರ್ಥಿ ಶಬ್ದ ಪುಲ್ಲಿಂಗವಾದ್ರಿಂದ ನ ಕಶ್ಚಿತ್ ಸ್ತ್ರೀಲಿಂಗ. ಅತ್ರ ಆಶ್ರಮೆ ಅಹಂ ನ ಕಾಂಚಿತ್ ಸ್ತ್ರೀಯಂ ಪಶ್ಯಾಮಿ. ಈ ಆಶ್ರಮ ನಾನು ಯಾವ ಹೆಂಗಸರನ್ನು ಕಾಣ್ತಾ ಇಲ್ಲ. ಈ ಉದಾಹರಣೆ. ಕಶ್ಚಿತ್, ಕಿಂಚಿತ್, ಕಾಚಿತ್. ಆದ್ದರಿಂದ ಅಹಂ ಮಮ ಎನ್ನುವಂತಹ ವ್ಯವಹಾರವಿದೆಯಲ್ಲ, ಎಲ್ಲರೂ ಮಾಡ್ತಾ ಇದ್ದೆ. ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ಅಹಂ ಮಮ, ನಾನಿಂಥವನು, ನನ್ನದಿದು ಪ್ರತಿಯೊಬ್ಬ. ಐ ಆಮ್ ಎನ್ ಎಂಜಿನಿಯರ್, ಐ ಆಮ್ ಎ ಡಾಕ್ಟರ್, ಐ ಆಮ್ ಎ ಸೈಂಟಿಸ್ಟ್, ಐ ಆಮ್ ಎ ಲೆಕ್ಚರರ್, ಐ ಆಮ್ ಎನ್ ಅಡ್ವೊಕೇಟ್, ದಿಸ್ ಹೌಸ್ ಈಸ್ ಮೈನ್, ದಿಸ್ ಕಾರ್ ಈಸ್ ಮೈನ್. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರಲ್ವೇ. ಆದ್ದರಿಂದ ಅಹಂ ಮಮ ಎನ್ನುವಂಥ ವ್ಯವಹಾರದಲ್ಲಿ ಯಾವ ಅಧ್ಯಾಸವೂ ಇಲ್ಲ. ಶ್ರೀರಾಮಚಂದ್ರ, ದಿಸ್ ಈಸ್ ನ್ಯಾಚುರಲ್, ದಿಸ್ ಈಸ್ ರಿಯಲ್ ನಾಲೆಡ್ಜ್. ನೀವು ಬಂದುಬಿಟ್ಟು ಅಹಂ ಮಮೇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಧ್ಯಾಸ ಪುರಸ್ಸರ ಅಂದ್ಬಿಟ್ರೆ ಆ ಹೇಳಿದ್ದು ತಪ್ಪು. ಪ್ರತಿಯೊಬ್ಬನು ನಾನು ನನ್ನದು ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿದೆ. ಅಧ್ಯಾಸ ಏನಾಗಿದೆ? ಅಧ್ಯಾಸವಾಗುವುದಕ್ಕೆ ಅವಕಾಶವೇ ಇಲ್ಲ. ಎಲ್ಲಿ ಅಧ್ಯಾಸಕ್ಕೆ ಅನರ್ಹರಾಗಿದ್ದಾರೆಯೋ ಆತ್ಮಾನಾತ್ಮರು, ಅಲ್ಲಿ ನೀವು ಅಧ್ಯಾಸವಂತ ತುರುಕ್ತಾ ಇದ್ದೀರ. ನಿಮ್ಮ ದೋಷ. ತಸ್ಮಾದಾದ್ದರಿಂದ ಅಹಂ ಮಮ ಇತಿ ವ್ಯವಹಾರೇ, ನಾನು ನನ್ನದು ಎನ್ನುವ ಈ ವ್ಯವಹಾರದಲ್ಲಿ ನ ಕಂಚಿತ್ ಅಧ್ಯಾಸಂ ಪಶ್ಯಾಮಃ, ಯಾವ ದೋಷವನ್ನು ನಾವು ಕಾಣುತ್ತಿಲ್ಲ, ಯಾವ ಅಧ್ಯಾಸವನ್ನು ಕಾಣುತ್ತಿಲ್ಲ. ಈ ವ್ಯವಹಾರವು ಸರಿಯಾಗಿದೆಯೇ ಹೊರತು ಅಧ್ಯಾಸ ಪುರಸ್ಸರವಲ್ಲ ಅಂತ ಪೂರ್ವ ಪಕ್ಷಿಯ ಮನಸ್ಸಿನಲ್ಲಿ ಇರುವ ಅಭಿಪ್ರಾಯ. ತಥಾಚ, ಹೀಗಿರುವುದರಿಂದ ಯತ್
आदौ प्रतिज्ञातम् अस्माभिः संसारानर्थस्य न आध्यात्मिकत्वम् वस्तुगतत्वादिति तत् तथैव ಸ್ಥಿತಂ. ಗುರುಗಳ ವಾಕ್ಯ ಓದ್ತಾ ಇದ್ರೆ ನನಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ದರ್ಶನವಾಗ್ತಾ ಇವೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಶೈಲಿಯಲ್ಲಿ ಗುರುಗಳ ವಾಕ್ಯವಿದೆ. ಸುಲಭವಲ್ಲ. ಸಂಸ್ಕೃತ ಭಾಷೆಯಲ್ಲಿ ವೇದಾಂತ ವಿಚಾರಗಳನ್ನ ತಿಳಿಸಬೇಕು ಅಂದ್ರೆ ಸುಮ್ಮನೆ SSLC ಪಾಸ್ ಮಾಡಿರ್ತಾರೆ ಸಂಸ್ಕೃತ ಅವರೆಲ್ಲ ಆಗಲ್ಲ. ಒಂದು ಗಾಂಭೀರ್ಯವಿದೆ, ಅದಕ್ಕೊಂದು ವಿಶೇಷವಾಗಿರುವಂತಹ ಸ್ಥಾನಮಾನವಿದೆ. ಆಗ ಹೇಳ್ತಾ ಇದ್ದಾರೆ ನೋಡಿ, ತಥಾಚ ಹೀಗಿರುವುದರಿಂದ ಹೇಗೆ ಆತ್ಮಾನಾತ್ಮರಿಗೆ ಪರಸ್ಪರ ಅಧ್ಯಾಸವೇ ಆಗಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ನಾವು ಪ್ರಾರಂಭದಲ್ಲಿ ಏನನ್ನು ಪ್ರತಿಜ್ಞೆ ಮಾಡಿದ್ದೇವೆಯೋ ನಾವು ನೀವಲ್ಲ. ಏನಂತ? ಯತ್ ಆದೌ ಪ್ರತಿಜ್ಞಾತಮಸ್ಮಾಭಿಃ ಅಸ್ಮಾಭಿಃ ಪೂರ್ವಪಕ್ಷಿಭಿಃ ಪೂರ್ವ ಪಕ್ಷಿಗಳಾದ ನಮ್ಮಿಂದ ಆದೌ ಪ್ರಾರಂಭದಲ್ಲಿ ಯತ್ ಯಾವ ವಿಚಾರ ಪ್ರತಿಜ್ಞಾತಂ ಪ್ರತಿಜ್ಞೆ ಮಾಡಲ್ಪಟ್ಟಿತ್ತೋ ಏನಂತ? ಸಂಸಾರಾನರ್ಥಸ್ಯ ನಾಧ್ಯಾಸಿಕತ್ವಂ ಇತಿ. ಈ ಸಂಸಾರ ಅನರ್ಥವು ಆಧ್ಯಾಸಿಕವಲ್ಲ, ಅಧ್ಯಾಸದಿಂದ ಬಂದದ್ದಲ್ಲ. ಸಂಸಾರ ಅನರ್ಥಗಳು ಸಹಜವಾಗಿವೆ, ಯಾವುದೂ ಕೂಡ ಅಧ್ಯಾಸಕೃತವಲ್ಲ. ನಂಗೆ ವಯಸ್ಸಾಯ್ತು, ಆರೋಗ್ಯವಿಲ್ಲ, ದುಡ್ಡಿಲ್ಲ, ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ತಾ ಅನರ್ಥ ಸಹಜವಾಗಿದೆ. ಇದನ್ನ ನೀವು ಆಧ್ಯಾಸಿಕ ಅಧ್ಯಾಸ ಪುರಸ್ಕಾರ ಅಂತ ಹೇಗೆ ಹೇಳ್ತಾ ಇದ್ದೀರಾ? ತಪ್ಪು. ಆದ್ದರಿಂದ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನಾವು ಪ್ರಾರಂಭದಲ್ಲಿ ಏನನ್ನ ಪ್ರತಿಜ್ಞೆ ಮಾಡಿದ್ದೇವೆಯೋ ಸಂಸಾರದ ಅನರ್ಥವು ಆಧ್ಯಾಸಿಕವಲ್ಲನ್ನ ಆಧ್ಯಾಸಿಕಂ ಕಿಂತು ಸ್ವಾಭಾವಿಕಂ. ಯಾಕೆ? ವಸ್ತುಕೃತತ್ವಾತ್ ನಿಜವಾಗಿ ಇರುವುದರಿಂದ. ಒಂದು ಅರಮನೆಯನ್ನ ಕಂಡು ಅರಮನೆ ಅಂತ ಹೇಳ್ತೇನೆ, ಅದು ಆಧ್ಯಾಸಿಕವೇ? ಅಲ್ಲ, ಸತ್ಯ. ಒಬ್ಬ ಹುಡುಗನನ್ನು ಕಂಡು ಹುಡುಗ ಅಂತ ತಿಳ್ಕೊಂಡಿದ್ದೇನೆ, ಆಧ್ಯಾಸಿಕವೇ? ಅಲ್ಲ. ಒಂದು ಪುಸ್ತಕವನ್ನ ನೋಡಿ ಇದನ್ನ ಸುಗಮ ಪುಸ್ತಕ ಅಂತ ತಿಳ್ಕೊಂಡೆ, ಆಧ್ಯಾಸಿಕವೇ? ಅಲ್ಲ. ಸುಮ್ಮನೆ ಆಧ್ಯಾಸಿಕ ಅಂದ್ಬಿಟ್ಟೆ ನೀವು. ಜನಗಳ ಮನಸ್ಸಿನಲ್ಲಿ ತೋರುತ್ತಿರುವಂತ ಎಲ್ಲ ವ್ಯವಹಾರಗಳು ಸತ್ಯ. ಆ ವ್ಯವಹಾರದಿಂದ ತೋರುತ್ತಿರುವ ಅನರ್ಥ ಪರಂಪರೆಗಳು ಕೂಡ ವಸ್ತುಗತವಾಗಿವೆಯೇ ಹೊರತು ಅಧ್ಯಾಸ ಪುರಸ್ಕರವಲ್ಲ ಎಂದು ನಾವು ಏನು ಪ್ರಾರಂಭದ ಪ್ರತಿಜ್ಞೆ ಮಾಡಿದ್ದೇವೆಯೋ ತಥೆ ಅದು ತಥೈವ ಸ್ಥಿತಂ. ಹಾಗೆ ಬಾ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಪೂರ್ವ ಪಕ್ಷ. ಇದು ನಮ್ಮೆಲ್ಲರ ಅನುಭವದಲ್ಲಿರುವಂತಹ ಪೂರ್ವ ಪಕ್ಷ. ಒಂದು 1000 ಜನ ಇದ್ದಾರೆ. 1000 ಜನಗಳನ್ನು ಕೇಳಿ, ನಮಗೆ ದುಃಖ ಇದೆ, ನಮಗೆ ತಾಪತ್ರಯ ಇದೆ, ನಮಗೆ ರೋಗ ಇದೆ, ನಮಗೇನು ಚಿಂತೆ ಇದೆ ಅಂತಾರೆ. ಅದು ಸುಳ್ಳೆ? ಅಧ್ಯಾಸ ಪುರಸ್ಕರವೇ? ಅಲ್ಲ, ನಿಮ್ಮ ಭ್ರಮೆ. ಶಂಕರಾಚಾರ್ಯರೇ ನಿಮ್ಮ ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ ಅಧ್ಯಾಸ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಕೂತುಕೊಂಡಿರುವ ಅಧ್ಯಾಸದಿಂದ ಪ್ರೇರಿತರಾಗಿ ನೀವು ಎಲ್ಲಾ ವ್ಯವಹಾರಗಳು ಆಧ್ಯಾತ್ಮಿಕ ಅಂದ್ಬಿಟ್ಟೆ. ತಪ್ಪು. ನಿಮ್ಮ ವೈಯಕ್ತಿಕ ದೋಷವನ್ನ ಸಾರ್ವತ್ರಿಕವಾಗಿ ಹೇಳ್ಬಾರ್ದು. ಈಗ ನನಗೆ ದುಡ್ಡು ಅಂತ ತುಂಬಾ ಇಚ್ಛೆ, ಊಟ ತಿಂಡಿ ಬಿಟ್ಟು ನಿದ್ದೆ ಸಂಪಾದನೆ ಮಾಡ್ತಾ ಇದ್ದೀನಿ. ಆದ್ದರಿಂದ ಪ್ರಪಂಚದಲ್ಲಿರುವ ಎಲ್ಲರಿಗೂ ದುಡ್ಡಿನ ಆಸೆ ಇದೆ ಅಂತ ಹೇಳಬಾರ್ದು. ಅಥವಾ ನಾನೊಬ್ಬ ಸನ್ಯಾಸಿ, ನಾನು ದುಡ್ಡಿನ ಆಸೆ ಇಲ್ಲ, ದುಡ್ಡನ್ನು ಕಣ್ಣಿಂದ ನೋಡೋದಿಲ್ಲ, ಕೈ ಮುಟ್ತಾ ಇಲ್ಲ. ಆದ್ರಿಂದ ಪ್ರಪಂಚದಲ್ಲಿರುವ ಯಾರಿಗೂ ಕೂಡ ದುಡ್ಡಿನ ವ್ಯಾಮೋಹವಿಲ್ಲ ಅಂತ ಹೇಳಬಾರ್ದು. ಒಂದು ನ್ಯಾಯ ಇದೆ. ತನ್ನ ವೈಯಕ್ತಿಕ ದೋಷವನ್ನ ಸಾರ್ವತ್ರಿಕವಾಗಿ ಎಲ್ಲರ ಮೇಲೆ ಹಾಕಬಾರ್ದು. ಶಂಕರಾಚಾರ್ಯರೇ, ನೀವು ಮಹಾಮೇಧಾವಿಗಳು,
ತುಂಬಾ ಪ್ರಚಂಡ ಬುದ್ಧಿವಂತರು. ಆದ್ರೆ ನೀವು ದಡ್ಡರು. ನಿಮ್ಮ ಮನಸ್ಸನ್ನು ಕೂತು ಬಿಟ್ಟಿದೆ. ಅಧ್ಯಾಸ ಅಧ್ಯಾಸ ಅಧ್ಯಾಸ, ಅಧ್ಯಾಸದಿಂದ ಅನರ್ಥ, ಅಧ್ಯಾಸದಿಂದ ಸಂಸಾರ, ಅಧ್ಯಾಸದಿಂದ ಜನ್ಮ ಮರಣ ಅನ್ನುವಂತ ಭ್ರಮೆ ಕೂತಿದೆ. ಅದನ್ನಿಟ್ಕೊಂಡು ನೀವು ಹೇಳ್ಬಿಟ್ರಿ ಅಂತ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಹೇಳಿದ ಸ್ಟೇಟ್ಮೆಂಟು ತಪ್ಪು. ಬಾ ನ್ಯಾಯ ಮತ್ತು ವಾಕ್ಯ ನೋಡಿ. ತಥಾಚ ಯದಾದೌ ಪ್ರತಿಜ್ಞಾತಮಸ್ಮಾಭಿಃ ಪೂರ್ವ ಪಕ್ಷಿಭಿಃ, ನಾವು ಪ್ರಾರಂಭದಲ್ಲಿ ಪ್ರತಿಜ್ಞೆ ಮಾಡಿದ್ದೇವೆಯೋ ಸಂಸಾರಾನರ್ಥವು ಸತ್ಯವಾಗಿದೆಯೇ ಹೊರತು ಆಧ್ಯಾತ್ಮಿಕವಲ್ಲ ಅಂತ ಹೇಳಿದ್ವಲ್ಲ. ಯಾಕೆ? ನಿಜವಾಗಿ ತೋರುತ್ತಿರುವುದರಿಂದ. ತತೆ ಆ ಪ್ರತಿಜ್ಞೆ ಮಾಡಿದ್ದು ತಥೈವ ಸ್ಥಿತಂ, ಹಾಗೆ ಹೊರಡು. ಇದು ಎಲ್ಲರೂ ಈ ಭೂಮಿಯ ಮೇಲಿರುವ ಕೋಟಿ ಕೋಟಿ ಮಾನವ ಹೇಳ್ತಾರೆ ನಮಗೆ ನಿಜವಾಗಿಯೂ ಹೊಟ್ಟೆ ನೋವಿದೆ, ನಿಜವಾಗಿಯೂ ನಿಜವಾಗಿ ಯಾರು ಹೇಳಲಿಲ್ಲ. ಡಾಕ್ಟ್ರೇ ನಂಗೆ ನಿಜವಾಗಿ ಹೊಟ್ಟೆ ನೋವಿದೆ, ನಂಗೆ ನಿಜವಾಗಿ ಕಾಲು ನೋವಿದೆ, ನಿಜವಾಗಿ ತಲೆ ನೋವಿದೆ, ಹುಚ್ಚ ಅಂತಾರೆ. ಹೊಟ್ಟೆ ನೋವಿದೆ ಅಂತಾರೆ. ಹೊಟ್ಟೆ ನೋವಿದೆ ನೀನು ನಿಜವಾಗಿದೆ ಅಂತ ಅರ್ಥ. ನಂಗೆ ಹಸಿವಾಗ್ತಾ ಇದೆ, ಅಪ್ಪ ನಿಜವಾಗಿ ಹಸಿವಾಗ್ತಾ ಇದೆಯೋ ಅಧ್ಯಾಸದಿಂದಲೋ ಅಂತ ಕೇಳಿದ್ರೆ ಅವೆಲ್ಲ ಗೊತ್ತಿಲ್ಲ, ಹಸಿವಾಗ್ತಾ ಇದೆ. ಹೌದಾ? ಆದ್ದರಿಂದ ಯಾವ ವ್ಯವಹಾರವೂ ಅಧ್ಯಾಸ ಪುರಸ್ಸರವಲ್ಲ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ತಸ್ಮಾತ್ ಪೂರ್ವ ಪಕ್ಷ ನಾಸ್ತಿ ಕೇವಲೇನ ಆತ್ಮಜ್ಞಾನೇನ ವೇದಾಂತ ವಿಹಿತೇನ ಅತ್ರ ಪ್ರಯೋಜನಂ. ಅಧ್ಯಾಸವೇ ಇಲ್ಲ. ಯಾವ ವ್ಯವಹಾರವು ಅಧ್ಯಾಸ ಪುರಸ್ಸರವೂ ಅಲ್ಲ. ಎಲ್ಲ ಅನರ್ಥಗಳು ಕೂಡ ಸಹಜವಾಗಿ ಸತ್ಯವಾಗಿವೆ ಅಂತ. ಆದ್ದರಿಂದ ತಸ್ಮಾತ್ ಕೇವಲೇನ ಆತ್ಮಜ್ಞಾನೇನ, ನೀವು ಹೇಳುವಂತ ಕೇವಲ ಆತ್ಮಜ್ಞಾನ, ಶುದ್ಧವಾದ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಆತ್ಮಜ್ಞಾನ. ಈ ಆತ್ಮಜ್ಞಾನದಿಂದ ಎಂಥ ಆತ್ಮಜ್ಞಾನ? ವೇದಾಂತ ವಿಹಿತೇನ, ವೇದಾಂತಗಳಲ್ಲಿ ವಿಹಿತವಾಗಿರುವ ಉಪದಿಷ್ಟವಾಗಿರುವ ಕೇವಲ ಆತ್ಮಜ್ಞಾನದಿಂದ ನ ಪ್ರಯೋಜನಂ. ನಕಾರ ಇದೆ. ತಸ್ಮಾ ನಾಸ್ತಿ ಪ್ರಯೋಜನಂ. ಅನ್ವಯ ಹೇಳ್ತಿರೋದಕ್ಕೆ ತಸ್ಮಾತ್ ವೇದಾಂತ ವಿಹಿತೇನ ಆತ್ಮಜ್ಞಾನೇನ ಅತ್ರ ವ್ಯವಹಾರೇ ಪ್ರಯೋಜನಂ ನಾಸ್ತಿ ಇತಿ. ತದರ್ಥಂ ಬ್ರಹ್ಮ ಜಿಜ್ಞಾಸೋಪನ್ಯಾಸ ಪ್ರಯಾಸ ಮುಧಾ ಏವ. ಮುಧಾ ಅವ್ಯಯ, ವ್ಯರ್ಥ, ನಿರರ್ಥಕ, ನಿಷ್ಪ್ರಯೋಜನ, ಕಹ ಪ್ರಯಾಸ. ಆದ್ದರಿಂದ ನಿಮ್ಮ ಆತ್ಮಜ್ಞಾನ ಏನು? ಆತ್ಮಜ್ಞಾನ ಯಾರಿಗೂ ಬೇಡ. ಆತ್ಮಜ್ಞಾನ ಬಂದ್ರೆ ದುಃಖ ಹೋಗುತ್ತಾ? ಖಂಡಿತ ಹೋಗೋದಿಲ್ಲ. ಯಾಕೆ? ಸತ್ಯವಾಗಿದೆ. ಈಗ ಕತ್ತಲೆಯಲ್ಲಿ ಒಂದು ನಿಜವಾದ ನಾಗರಾಹ ಬಂದು ಕೂತು ಬಿಟ್ಟಿದೆ. ನಿಜವಾದ ನಾಗರಾವಿದೆ. ಬೆಳಗ್ಗೆ ಬಂತು, ಕತ್ತಲೆ ಹೋಯ್ತು. ನಾಗರಾವ್ ಇರುತ್ತೋ ಹೋಗುತ್ತೋ? ಹಿಂದೆ ಇದೆ. ಹೋಗ್ಬೇಕಾದ್ರೆ ಕೋಲ್ ತಗೊಂಡು ಅದು ಅಟ್ಟಬೇಕು. ಬೆಳಗ್ಗೆ ಬಂದ್ಬಿಟ್ರೆ ನಾಗರಾವ್ ಹೊಟ್ಟೋಗುತ್ತಾ? ಇಲ್ಲ. ಅದೇ ತರಹ ಎಲ್ಲ ಮನುಷ್ಯರಿಗೂ ಇರುವಂತ ದುಃಖ ಪರಂಪರೆ, ಅನರ್ಥ ಪರಂಪರೆ ವಸ್ತುಕೃತವಾಗಿವೆ. ಬ್ಯೂಟಿಫುಲ್ ಆಗಿ ಅಂದ್ಮೇಲೆ ಯಾವುದು ವಸ್ತುಕೃತವಾಗಿದೆಯೋ, ಯಾವುದು ನಿಜವಾಗಿ ಇದೆಯೋ ಅದನ್ನ ಆತ್ಮಜ್ಞಾನದಿಂದ ಕಳೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾನು ಉದಾಹರಣೆ ಕೊಡ್ತೇನೆ. ಒಬ್ಬ ಭಿಕ್ಷುಕ ಹೊಟ್ಟೆ ಹಸ್ಬಿಟ್ಟಿದೆ. ಅವನಿಗೆ ಊಟ ಮಾಡಿ 4 ದಿನವಾಗಿದೆ. ಅಮ್ಮ ಹೊಟ್ಟೆ ಹಸಿತಾ ಇದೆ, ಊಟ ಕೊಡಿ ಅಂತ ಕೇಳ್ದ. ಅದು ಸುಳ್ಳೋ ನಿಜವಾ? ನಿಜ. ಹೊಟ್ಟೆ ಹಸಿತಿರುವುದು ನಿಜ. ನೀವು ಅವನು ವೇದ ಅಂತ ಹೇಳ್ಬಿಟ್ರೆ, ನೋಡೋ ಅಧ್ಯಾಸದಿಂದ ನಿನಗೆ ಹೊಟ್ಟೆ ಹಸಿತಾ ಇದೆ, ಆತ್ಮಜ್ಞಾನವನ್ನ ಮಾಡಿಕೊಂಡು ಅಧ್ಯಾಸ ಕಳ್ಕೊಂಡ್ಬಿಟ್ರೆ ನಿನ್ಗೆ ಹೊಟ್ಟೆ ಹಸಿವು ಹೋಗುತ್ತಪ್ಪ ಅಂದ್ರೆ ಸತ್ತೋಗ್ತಾನ.
ಹೊಟ್ಟೆ ಹಸಿರುವುದು ದಿಟ. ಅದು ಬೇಕಾದಂತ 4 ಇಡ್ಲಿ. ಅದನ್ನು ಬಿಟ್ಬಿಟ್ಟು ನೀವು ವೇದಾಂತ ಉಪನ್ಯಾಸದಿಂದ, ವೇದಾಂತ ಜ್ಞಾನದಿಂದ ಹಸಿವು ಹೋಗುತ್ತೆ ಅಂದ್ರೆ ಇದಕ್ಕಿಂತ ಮೂರ್ಖತನದ ಮಾತು ಬರಲಿಲ್ಲ ಅಂತ ಪೂರ್ವ ಪಕ್ಷ. ಬಹಳ ಜ್ವರ ಇದೆ, ಬಹಳ ಜ್ವರ. ಪೂರ್ವ ಪಕ್ಷಿಗೆ ಗೊತ್ತಿಲ್ಲದಷ್ಟು ವಿಷಯವನ್ನ ಪೂರ್ವ ಪಕ್ಷಿಯ ಮಾತುಗಳಿಗೆ ಪೂಜ್ಯ ಸದ್ಗುರು ಅದು ಮಾಯಾ ನೋಡಿ. ನಾನು ತುಂಬಾ ಆನಂದ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ನಾನು ಗೌಡಪಾದಾಚಾರ್ಯರು ಅಂತೇನೆ, ಶಂಕರಾಚಾರ್ಯರು ಅಂತೇನೆ, ಸುರೇಶ್ವರಾಚಾರ್ಯರು ಅಂತೇನೆ, ರಮಣ ಮಹರ್ಷಿಗಳು ಅಂತೇನೆ. ಯಾಕೆ ಸೇರ್ತೇನೆ ಅಂದ್ರೆ ವಿಷಯವಿದೆ. ಸುಮ್ಮನೆ ಹೊಗಳೋದಿಲ್ಲ. ಹೊಗಳ್ರಿ ಏನಾಗ್ಬೇಕು ಅವನಿಗೆ? ಅವ್ರು ಹೊಗಳಿಕೆನೂ ಬೇಡ, ನಿಂದೇನು ಬೇಡ. ನಮ್ಮ ಸಂತೋಷವನ್ನು ನಾವು ತೋರಿಸಬೇಕಷ್ಟೇ. ತಸ್ಮಾದಾದ್ದರಿಂದ ವೇದಾಂತ ವಿಹಿತೇನ, ವೇದಾಂತ ಓದ್ಬೇಕಪ್ಪ, ವೇದಾಂತ ಅರ್ಥವನ್ನು ತಿಳ್ಕೊಳ್ಬೇಕಂದ್ರು ವೇದಾಂತದಲ್ಲಿ ಆತ್ಮಜ್ಞಾನವನ್ನು ವಿಧಾನ ಮಾಡಿದ್ದಾರೆ ಅಂತ ಶುದ್ಧವಾದ ಆತ್ಮಜ್ಞಾನದಿಂದ ನ ಕರ್ಮಣ ನ ಪ್ರಜೆಯ ಧನೇನ, ಯಾತರಿಂದಲೂ ಸಂಸಾರಾನರ್ಥಗಳು ಹೋಗುವುದಿಲ್ಲ. ಕೇವಲ ಆತ್ಮಜ್ಞಾನದಿಂದ ಮಾತ್ರ ಸಂಸಾರಾನರ್ಥ ಹೋಗುತ್ತೆ ಅಂತ ನೀವೇನ್ ಹೇಳ್ತಾ ಇದ್ದೀರೋ ಅದು ವ್ಯರ್ಥ. ಆತ್ಮಜ್ಞಾನದಿಂದ ಯಾವ ಪ್ರಯೋಜನವೂ ಇಲ್ಲ. ಯಾರಿಗೆ ಆತ್ಮಜ್ಞಾನ? ವಯಸ್ಸಾಗಿರ್ಬೇಕು, ಸನ್ಯಾಸಿಗಳಾಗಿರ್ಬೇಕು, ಅವನ್ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂತವರು ತೂಕಡಿಸ್ತಾ ವೇದಾಂತ ಕೇಳಬೇಕು. ನಮ್ಮಂಥ ನವಯುವಕರು ಸಂಪಾದನೆ ಮಾಡಬೇಕು, ಸುಸ್ತಾದ ಮರಿಕೋಬೇಕು, ರೋಗ ಬಂದ್ರೆ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು, ಇಂಜೆಕ್ಷನ್ ತಗೊಳ್ಬೇಕು. ಅದನ್ನು ಬಿಟ್ಟುಬಿಟ್ಟು ಎಲ್ಲ ಅನರ್ಥಗಳಿಗೂ ಅಹಂ ಮಮ ಎನ್ನುವಂತ ಸಂಸಾರ ಅನರ್ಥಗಳಿಗೆ ಅಧ್ಯಾಸವೇ ಕಾರಣ. ಅಂತ ಅಧ್ಯಾಸವನ್ನು ಕಳ್ಕೊಳ್ಬೇಕಾದ್ರೆ ಆತ್ಮಜ್ಞಾನವೇ ಬೇಕು. ಆತ್ಮಜ್ಞಾನ ಹೊಂದಬೇಕಾದ್ರೆ ವೇದಾಂತಗಳನ್ನು ಓದ್ಬೇಕು. ಅಂತಹ ವೇದಾಂತಗಳಿಗೆ ಅರ್ಥವಾಗಬೇಕಾದ್ರೆ ಸೂತ್ರ ಭಾಷ್ಯ ಓದ್ಬೇಕು. ಆದ್ದರಿಂದ ನಾವು ಅಂತಹ ವೇದಾಂತ ಸೂತ್ರಗಳಿಗೆ ಭಾಷ್ಯವನ್ನ ಬರೆಯಲು ಹೊರಟಿದ್ದೇವೆ ಅಂತ ಓದುಕೋ ಹೇಳ್ಬಿಡಿ. ಪುರಾಣ ಹೇಳಿ ಇಷ್ಟುವೇ ಅತ್ರ ನ ಪ್ರಯೋಜನೇ ಪ್ರಯೋಜನವಿಲ್ಲ ಇತಿ. ಆದ್ದರಿಂದ ತದರ್ಥಂ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಬ್ರಹ್ಮ ಜಿಜ್ಞಾಸೋಪನ್ಯಾಸ ಪ್ರಯಾಸ. ರಾಮ ರಾಮ. ಬ್ರಹ್ಮ ಜಿಜ್ಞಾಸ ಉಪನ್ಯಾಸ ಅಥಾತೋ ಬ್ರಹ್ಮ ಜಿಜ್ಞಾಸ ಏನು ಪ್ರಯೋಜನವಿಲ್ಲ. ಅವರು ಬರೆದಿದ್ದಾರೆ ಬಾದರಾಯನ ವ್ಯಾಸರು. ಏನ್ ಕೆಲಸ ಇತ್ತಿಲ್ಲ ಅವರಿಗೆ. ಈ ಬಹಳ ಕಷ್ಟಪಟ್ಟು ಭಾಷ್ಯ ಬರೀಕ್ ಹೋಗ್ತಾ ಇದ್ದೀರ. ಶಂಕರಾಚಾರ್ಯನೇ ಭಾಷ್ಯ ಬರೀಬೇಡಿ, ನಿಮ್ಗೆ ಆಯಾಸ ಭಾಷ್ಯ ಬರೆದೆ ಏನು ಪ್ರಯೋಜನವೇ ಇಲ್ವಲ್ಲ. ಪ್ರಯೋಜನ ಮರುದ್ದೇಶ್ಯ ನಮಂದೋಪಿ ಪ್ರವರ್ತತೆ. ಬಾಬಾ ಬಾಬಾ ಅದ್ಭುತವಾದ ಆಕ್ಷೇಪ. ವೇದಾಂತದಲ್ಲಿ ಉಪದಿಷ್ಟವಾಗಿರುವ ಬ್ರಹ್ಮಾತ್ಮ ಜ್ಞಾನದಿಂದ ಏನೇನೂ ಪ್ರಯೋಜನವಿಲ್ಲ. ಆದ್ದರಿಂದ ನೀವುಗಳು ಬ್ರಹ್ಮ ಜಿಜ್ಞಾಸೆಯನ್ನ ಪ್ರಾರಂಭ ಮಾಡುವ ಮುಖಾಂತರ ಆತ್ಮಜ್ಞಾನ ಪ್ರಾಪ್ತಿಗೆ ಸಾಧನವಾಗಿರುವ ಅನೇಕ ವಿಚಾರಗಳನ್ನ ತಿಳಿಸುವುದಕ್ಕಾಗಿ ಕಷ್ಟಪಡ್ತಾ ಇದ್ದೀರಲ್ಲ. ಈ ಪ್ರಯಾಸವು ಮುಧಾ ವ್ಯರ್ಥ, ಮುಧಾಯೇವ ವ್ಯರ್ಥವೇ ಆಗಿದೆ. ಯಾವುದು ವ್ಯರ್ಥ ಪ್ರಯಾಸವೋ ಯಾಕೆ ಮಾಡ್ಬೇಕು? ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು 4 ಗಂಟೆಗಳ ಕಾಲ ಸೌದೆ ಹೊಡಿಯಿಂದ ಸುಸ್ತಾಗತ್ತೆ. ಏನ್ ಪ್ರಯೋಜನ? ಸೌದೆ ತುಳು ಮಾಡ್ದ, ಅವನಿಗೆ ಸಂಬಳ ಇಲ್ಲ, ಆರೋಗ್ಯ ಬರಲಿಲ್ಲ, ನೆಮ್ಮದಿ ಇಲ್ಲ, ದುಡ್ಡು ಕಾಸು ಬರ್ತಾರೆ. ಸುಮ್ಮನೆ ಮಾಡು ಅಂದ್ರೆ ಯಾರು ಮಾಡ್ತಾರೆ? ಅದು ವೇದಾಂತಿ ವಿಚಾರ ಮಾಡಬೇಕು ಅಂದ್ರೆ ಎಷ್ಟು ಏಕಾಗ್ರತೆ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೆ. ಬಾ ತುಂಬಾ ಎಲ್ಲ ಬ್ರಹ್ಮಜ್ಞಾನಿಗಳು ಕೂಡ ತುಂಬಾ 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 ಕಷ್ಟಪಡ್ತಾರೆ. ಅದಕ್ಕೆ ಬದಲು
ಸಂಪಾದನೆ ಮಾಡಿದ್ರೆ, ಬಿಸಿನೆಸ್ ಮಾಡಿದ್ರೆ ಕೈ ತುಂಬಾ ದುಡ್ಡು ಬರುತ್ತೆ. ದುಡ್ಡು ಬಂದು ಕಾರ್ ತಗೊಳ್ಬಹುದು, ಚಿನ್ನ ಸರ ಹಾಕೋಬಹುದು, ಅರಮನೆ ಕಟ್ಟಿಸ್ಕೊಳ್ಬಹುದು, ಅಮೆರಿಕ ಟ್ರಿಪ್ ಹೋಗ್ಬೋದು. ಆ ದುಡ್ಡು ಬಿಟ್ಟುಬಿಟ್ಟು ಆತ್ಮಜ್ಞಾನ ಬಂತೆ ವೇಸ್ಟ್ ಅಂತ ಪೂರ್ವ ಪಕ್ಷಿ. ಸ್ವಾರಸ್ಯ ಈ ಪೂರ್ವ ಪಕ್ಷಿ ಯಾರು ಗೊತ್ತಾ? ಪೂರ್ವ ಮೀಮಾಂಸಾ ದರ್ಶನದ ಇನ್ಫ್ಲೂಯೆನ್ಸ್ ಸಂಸ್ಕಾರವುಳ್ಳಂತ ಒಬ್ಬ ಮಹಾತ್ಮ. ಪೂರ್ವ ಮೀಮಾಂಸಕರು ಹೇಳ್ತಾರೆ, ನೀ ಮದುವೆ ಮಾಡ್ಕೋ, ಹೆಂಡತಿ ಜೊತೆ ಸಂತೋಷವಾಗಿರೋ, 4 ಜನ ಮಕ್ಕಳು ಮಾಡ್ಕೋ, ಸೊಸೆಯರು ಬರ್ತಾರೆ, ಅಳಿಯಂದ್ರು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರ ಜೊತೆಯಲ್ಲಿ ನೀನು ಟ್ರಿಪ್ ಹೋಗು, ಊಟ ತಿಂಡಿ ಮಾಡ್ಕೊಂಡು ಹೊಟ್ಲಾಸ್ ಆಗಿರು. ಅದನ್ನು ಬಿಟ್ಬಿಟ್ಟು ಸನ್ಯಾಸ ತಗೊಂಡು ವೇದಾಂತ ಓದ್ತಾ ಇದ್ರೆ ಜನ್ಮ ವೇಸ್ಟ್. ಹೇಗೆ ವಿರೋಧಿಗಳು ಶಂಕರಾಚಾರ್ಯರು ನಕರ್ಮಣಾನ ಪ್ರಜಯ ಧನೇನ ಎನ್ನುವಂಥ ವೇದಾಂತ ವಾಕ್ಯವನ್ನು ಇಟ್ಕೊಂಡು ಬ್ರಹ್ಮಜ್ಞಾನದಿಂದ ಮೋಕ್ಷ ಅಂತ ಹೇಳ್ತಾ ಇದೆ. ಇದು ಬರೀ ಬೋಗಸ್, ಬರೀ ಸುಳ್ಳು ನಮ್ಗೆ ಅರ್ಥವಾಯ್ತಲ್ವೇ? ಆದ್ದರಿಂದ ನಿಮ್ಮ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವೇ ಯಾಕೆ ಬರೀತೀರ ಪಾಪ? ಅದೇ ಸಮಯದಲ್ಲಿ ನೀವು ಒಂದು ಹೋಮವನ್ನು ಮಾಡಿ, ಜಪವನ್ನು ಮಾಡಿ, ಬೇಕಾದ ದುಡ್ಡು ಬರುತ್ತೆ. ಅಥವಾ ಭಿಕ್ಷಾಟನೆ ಮಾಡಿ, ಬೇಕಾದ ಪರವಾಗಿಲ್ಲ, ಭಿಕ್ಷಾಟನೆ ಮಾಡಿದ್ರು ಬರಬೇಡ. ಅದನ್ನ ಬಿಟ್ಬಿಟ್ಟು ವೇದಾಂತ ಚಿಂತನೆಯಿಂದ 0 0 0 0 ಬಿಗ್ 0 ಬಿಗ್ಗರ್ 0 ಬಿಗ್ಗೆಸ್ಟ್ 0 ಬಿಗ್ಗರ್ ದನ್ ದಿ ಬಿಗ್ಗೆಸ್ಟ್ ಏನು ಪ್ರಶ್ನೆ ಅಂತ ಪೂರ್ವ ಪಕ್ಷ. ಅರ್ಥ ಆಯ್ತು ಇವಾಗ. ಈ ಪೂರ್ವ ಪಕ್ಷ ತೊಳೆ ಹಾಕ್ಬೇಕು ನೋಡಿ. ವೇದಾಂತ ಅದ್ಭುತವಾದ ಶಾಸ್ತ್ರ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಂತ ಮಹಾಮೇಧಾವಿಗಳು, ಮಹಾಪ್ರಾಜ್ಞರು, ಸರ್ವಜ್ಞ ಸದೃಶರಾಗಿರುವ ವೈರಾಗ್ಯ ಚಕ್ರವರ್ತಿಗಳು, ಬ್ರಹ್ಮನಿಷ್ಠರು ಈ ಪೂರ್ವ ಪಕ್ಷವನ್ನು ಹಾಕಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ. 18 ಇದು ಸಿದ್ಧಾಂತ ಪ್ರಾರಂಭ. ಆತ್ಮನಃ ಅಸ್ಮತ್ ಪ್ರತ್ಯಯ ವಿಷಯತ್ವಾತ್ ಅಧ್ಯಾಸಾರ್ಹತ ಇತಿ ಸಿದ್ಧಾಂತ ಪ್ರಾರಭ್ಯತೆ. ಇಷ್ಟು ಜೋರಾಗಿದೆ ಪೂರ್ವ ಪಕ್ಷ. ಇಂಥ ಪೂರ್ವ ಪಕ್ಷವನ್ನ ತಳ್ಳಿ ಹಾಕುವುದಕ್ಕಾಗಿ ಭಗವತ್ಪಾದ ಶಂಕರಾಚಾರ್ಯರವರು ಈ ಮಾತು ಹೇಳ್ತಾ ಇದ್ದಾರೆ. ಗುರುಗಳಂಥವ್ರು ನೋಡಿ, ಈ ಶುರು ಮಾಡ್ತಾ ಇದ್ದಾರೆ ನೋಡಿ, ಆ ಪೂರ್ವ ಪಕ್ಷ ತಳ್ಳಿ ಹಾಕ್ತಾ ಇದ್ದಾರೆ. ಆತ್ಮನಃ ಆತ್ಮನು ಅಸ್ಮತ್ ಪ್ರತ್ಯಯ ವಿಷಯತ್ವಾತ್, ಅಸ್ಮತ್ ಪ್ರತ್ಯಯಕ್ಕೆ ನಾನು ಎನ್ನುವಂತಹ ಪ್ರತ್ಯಯಕ್ಕೆ ವಿಷಯನಾಗಿರುವುದರಿಂದ ಅಧ್ಯಾಸಾರ್ಹತ, ಅಧ್ಯಾಸಕ್ಕೆ ಅರ್ಹನಾಗಿರುವಿಕೆ. ಆತ್ಮನಿ ಸಬ್ಜೆಕ್ಟ್ ಟು ಮಿಸ್ಕನ್ಸೆಪ್ಷನ್. ಆತ್ಮನು ತಪ್ಪು ತಿಳುವಳಿಕೆಗೆ ಅರ್ಹನಾಗಿದ್ದಾನೆ ಎಂದು ಸಿದ್ಧಾಂತ ಹೇಳ್ತಾ ಇದ್ದಾರೆ. ಪೂರ್ವಪಕ್ಷಿ ಹೇಳ ಆತ್ಮಾನಾತ್ಮನುಗಳಿಗೆ ಪರಸ್ಪರ ವಿರುದ್ಧ ಸ್ವಭಾವವಿರುವುದರಿಂದ ಆತ್ಮನ ಮೇಲೆ ಅನಾತ್ಮವನ್ನಾಗಲಿ ಅನಾತ್ಮವನ್ನ ಆತ್ಮ ಅಂತಲಾಗಲಿ ಅಧ್ಯಾಸ ಮಾಡಿಕೊಳ್ಳಲು ಹರಿಹರ ಬ್ರಹ್ಮನಿಗೂ ಸಾಧ್ಯವಿಲ್ಲ ಅಂದ. ಅಷ್ಟು ಜೋರಾದಂತಹ ಪೂರ್ವ ಪಕ್ಷಕ್ಕೆ ಉತ್ತರವಾಗಿ ಭಗವತ್ಪಾದ ಶಂಕರಾಚಾರ್ಯರ ಮಾತನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅದನ್ನು ಹಿಗ್ಗಿಸಿ ದೊಡ್ಡ ಮಾಡಿ ಉತ್ತರ ಕೊಡ್ತಾ ಇದ್ದಾರೆ. ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ ವಿಷಯನಾಗಿದ್ದಾನೆ. ಎಲ್ಲ ಅಧ್ಯಾರೋಪ ದೃಷ್ಟಿ, ಅಧ್ಯಾರೋಪಾಪವಾದ ದೃಷ್ಟಿಯಿಂದಲೇ ಶಾಂಕರ ಸಂದೇಶಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಹೋದ್ರೆ ಹುಚ್ಚಿರು ಬಿಡುತ್ತೆ. ಬಹಳ ಮುಖ್ಯ. ಆತ್ಮನನ್ನ ನಾವುಗಳು ವಿಷಯ ಎಂದು ಒಪ್ಪಿಕೊಂಡಿದ್ದೇವೆ. ಯಾವಾಗಲೂ ವಿಷಯ ಅಂತ ಹೇಳ್ತಿರಲ್ಲ, ದಿಟ ವಿಷಯನೂ ಹೌದು ಅಧ್ಯಾರೋಪ ದೃಷ್ಟಿಯಿಂದ. ಯಾವುದಕ್ಕೆ ವಿಷಯನಾಗಿದ್ದಾನೆ? ಅಸ್ಮತ್ ಪ್ರತ್ಯಯಕ್ಕೆ. ಪ್ರತಿಯೊಬ್ಬನೂ ಕೂಡ ನಾನು 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 ಅಂತ ಹೇಳ್ತಾ ಇದ್ದಾನಲ್ವೇ. ನಾನು ದಡ್ಡ, ನಾನು ಬುದ್ಧಿವಂತ,
ನಾನು ಮುದುಕ, ನಾನು ಹುಡುಗ, ನಾನು ಹುಡುಗಿ, ನಾನು ಸೊಸೆ, ನಾನು ಅತ್ತೆ, ನಾನು ವ್ಯಾಪಾರಿ. ಇದು ಅಸ್ಮತ್ ಪ್ರತ್ಯಯ. ದಕಾರಾಂತಹ ಸ್ತ್ರೀಲಿಂಗಕ ಅಸ್ಮತ್ ಶಬ್ದ. ಅಸ್ಮದ್ ಅನ್ನುವಂತಹದ್ದು ನಾನು, ನನ್ನನ್ನು, ನನ್ನಿಂದ, ನನಗೆ, ನನ್ನ ದೆಸೆಯಿಂದ, ನನ್ನಲ್ಲಿ ಎಲ್ಲ ರೂಪಗಳಿಗೂ ಕೂಡ ಮೂಲಭೂತವಾದದ್ದು ಅಸ್ಮತ್ ಶಬ್ದ. ಇದಕ್ಕೆ ಹೆಸರು ಪ್ರಾತಿಪದಿಕಂ. ಅರ್ಥವತ್ ಅಧಾತು ಅಪ್ರತ್ಯಯ ಪ್ರಾತಿಪದಿಕಂ. ಒಂದು ಸೂತ್ರ ಮಾಡಿಬಿಟ್ರು ಯಾರು? ಪಾಣಿನಿ ಮಹರ್ಷಿಗಳು. ಅಸ್ಮದ್ದೆನ್ನುವಂತಹದ್ದು ಒಂದು ಪ್ರಾತಿಪದಿಕ, ಅದರ ಮೇಲೆ ಅನೇಕ ರೂಪಗಳಾಗಿವೆ. ಅಹಂ ಆವಾಂ ವಯಂ, ಮಾಮ್ಮ ಆವಾಂ ನೌ ಅಸ್ಮಾನ್ನಃ, ಮಯ ಆವಾಭ್ಯಾಂ ಅಸ್ಮಾಭಿಃ, ಮಹ್ಯಂ ಮೇ ಆವಾಭ್ಯಾಂ ನೌ ಅಸ್ಮಭ್ಯಂ ನಃ, ಮತ್ ಆವಾಭ್ಯಾಂ ಅಸ್ಮತ್, ಮಮ ಮೇ ಆವಯೋಃ ನೌ ಅಸ್ಮಾಕಂ ನಃ, ಮಯಿ ಆವಯೋಃ ಅಸ್ಮಾಕೋ. ಎಷ್ಟು ರೂಪಾಯಿ ನೋಡ್ಕೊಂಡು 24 28 ಆಗಿರ್ಬೋದು. 28 30 ರೂಪಾಯಿಗಳಿಗೂ ಮೂಲಭೂತವಾದ ದಸ್ಮ ಶಬ್ದ. ಬಾ, ಒಂದು ದೊಡ್ಡ ಚರ್ಚೆ ಆಯ್ತು ಬಹಳ ಹಿಂದೆ, 1968 70 ಕಾಣಿಸುತ್ತೆ. ಒಬ್ಬ ತಾರ್ಕಿಕರು ಮಹಾಪ್ರಚಂಡ ಬಂದಿದ್ರು. ಅವರು ಶಾಂಕರ ಭಾಷ್ಯದ ಆಕ್ಷೇಪಣೆ. ಶಾಂಕರ ಭಾಷ್ಯದಲ್ಲಿ ಅನೇಕ ವೈಯಾಕರಣ ದೋಷಗಳಿವೆ ಅಂತ ತೋರಿಸೋಕ್ಕೋಸ್ಕರ ಬಂದಿದ್ದು. ಅದು ಸ್ವಾಮಿಗಳ ಹತ್ರ ವಾದ ಬಹಳ ಚೆನ್ನಾಗಿ ಜ್ಞಾಪಕ ಬರ್ತಾ ಇದೆ. ಅವ್ರು ಹೇಳಿದ್ರು ನೋಡಿ, ಬ್ರಹ್ಮಸೂತ್ರ ಭಾಷ್ಯದ ಪೀಠಿಗೆಯಾಗಿರುವ ಅಧ್ಯಾಸ ಭಾಷ್ಯದ ಮೊದಲನೆಯ ವಾಕ್ಯದಲ್ಲಿಯೇ ಶಂಕರಾಚಾರ್ಯರು ತಪ್ಪಿದ್ದಾರೆ. ಶ್ರೀರಾಮಚಂದ್ರ ಅವರ ವ್ಯಾಕರಣವೂ ಗೊತ್ತಿತ್ತು, ತರ್ಕವೂ ಗೊತ್ತು. ಹೇಗೆ? ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಅಂತ ಹೇಳಿದ್ದಾರೆ, ಅದು ತಪ್ಪು. ಅಬ್ಬಾ, ಮತ್ ತ್ವತ್ ಪ್ರತ್ಯಯ ಗೋಚರಯೋ ಅಂತ ಬರೀಬೇಕಾಗಿತ್ತು. ಅಸ್ಮತ್ ಪ್ರತ್ಯಯ ಅಂದ್ರೆ ನಾವು ಎನ್ನುವ ಪ್ರತ್ಯಯ, ಯುಷ್ಮತ್ ಪ್ರತ್ಯಯ ಅಂದ್ರೆ ನೀವು ಎನ್ನುವ ಪ್ರತ್ಯಯ. ಇಲ್ಲಿ ನಾವು ನೀವು ಹೇಳ್ಬೇಕಾ, ನಾನು ನೀನು ಹೇಳ್ಬೇಕಾ ಅಂತ ಕೇಳ್ಬಿಟ್ಟು ಪೂಜ್ಯ ಸದ್ಗುರುಗಳು ನಾನು ನೀನು ಅಂತ ಹೇಳ್ಬೇಕು ಅಂತ. ಹಾಗಾದ್ರೆ ನಾನು ಅನ್ನುವಂತಹ ಪ್ರತ್ಯಯಕ್ಕೆ ಅಸ್ಮತ್ ಪ್ರತ್ಯಯ ಅನ್ಬೇಕೆ, ಮತ್ ಪ್ರತ್ಯಯ ಅನ್ಬೇಕೆ? ಮತ್ ಪ್ರತ್ಯಯ ಅನ್ಬೇಕು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಸ್ಮತ್ ಪ್ರತ್ಯಯ ಅನ್ಬಿಟ್ರು, ತಪ್ಪಾಯ್ತು. ನೀನು ಅನ್ನುವುದಕ್ಕೆ ತ್ವತ್ ಪ್ರತ್ಯಯ ಅನ್ಬೇಕಾಗಿತ್ತು. ಯುಷ್ಮತ್ ಪ್ರತ್ಯಯ ತಪ್ಪಾಯ್ತು. ಶುಭಮತ್ ಗುರುಗಳು ಎಲ್ಲ ಕೇಳಿಸ್ಕೊಂಡ್ರು. ಆಯ್ತಪ್ಪ, ನಿಮ್ಮಿಂದ ಹೇಳ್ತೀನಿ. ಈಗ ನಾನು ನನ್ನನ್ನು, ನನ್ನಿಂದ ನನಗೆ, ನೀನು ನಿನ್ನನ್ನು, ನಿನ್ನಿಂದ ನನಗೆ, ಹೀಗೆ ಅನೇಕ ರೂಪಗಳಿವೆ. ಎಲ್ಲಾ ರೂಪಗಳಿಗೂ ಕೂಡ ಪ್ರಾತಿಪದಿಕ ಯಾವುದು ಹೇಳಿ? ಬಾ, ಮತ್ತನ್ನುವುದು ಪ್ರಾತಿಪದಿಕವ, ತ್ವತ್ತನ್ನುವುದು ಪ್ರಾತಿಪದಿಕವ, ಅಸ್ಮದ್ ಪ್ರಾತಿಪದಿಕವ ಹೇಳಿದ್ರು. ವಿದ್ವಾಂಸರು ಬೆಂಗ್ ಹೊಡೆದವರು. ಅಸ್ಮತ್ ಅನ್ನುವುದು ಪ್ರಾತಿಪದಿಕ, ದಕಾರಾಂತಹ ತೆಲಿಂಗಕ, ಮತ್ ಪ್ರತ್ಯಯ ಅಂತ ಹೇಳಿಲ್ಲ, ಅಸ್ಮತ್ ಪ್ರತ್ಯಯ ಅಂದ್ರು. ಅದೇ ರೀತಿಯಲ್ಲಿ ದಕಾರಾಂತಹ ತಿಲಿಂಗಕ ಯುಷ್ಮತ್ ಪ್ರತ್ಯಯ ಅಂತ ಹೇಳಿದ್ದೆ ಪಾಣಿನಿ ಮಹರ್ಷಿಗಳು. ಪಾಣಿನಿ ಮಹರ್ಷಿಗಳು ಗಡ್ರ ಇಂಪಾಸಿಬಲ್. ಪರಮೇಶ್ವರನ ಆರಾಧಕರು, ಪರಮೇಶ್ವರನ ಉಪಾಸಕರು ಪಾಣಿನಿ ಮಹರ್ಷಿಗಳು. ಅವರ ಮಾತಿನಲ್ಲಿ ಒಂದೂ ತಪ್ಪಿಲ್ಲ. ಆದ್ದರಿಂದ ಪಾಣಿನಿ ಮಹರ್ಷಿಗಳು ಹೇಳಿರುವಂತ ಯುಷ್ಮತ್ ಶಬ್ದ ಅಸ್ಮ ಶಬ್ದವನ್ನು ಇಟ್ಕೊಂಡು ಭಗವತ್ಪಾದ ಶಂಕರಾಚಾರ್ಯರು ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಅಂತ ಬರೆದಿದ್ದಾರೆ ಅಂತ ಹೇಳಿದ ಕೂಡಲೇ ಆ ವಿದ್ವಾಂಸರು ಜೀವಿಸಿದ ನಮಸ್ಕಾರ ಹಾಕ್ಬಿಟ್ಟು ನನ್ಗೆ ಉತ್ತರ ಸಿಕ್ತು. ಎಲ್ಲೂ ಸಿಕ್ಕಿತ್ತಿಲ್ಲ. ಶಂಕರಾಚಾರ್ಯರು ಘನ ವಿದ್ವಾಂಸರು. ನನ್ನ ಸಣ್ಣ ಬುದ್ಧಿಯಿಂದ ಅವರನ್ನ ತಪ್ಪು ಅಂತ ಹೇಳ್ಬಿಟ್ಟೆ ಕೇಳಿಸ್ಬೇಕು ಅಂತ ಕೇಳ್ಕೊಂಡ್ರು. ಇದು ತುಂಬಾ ಸೂಕ್ತ. ಶಾಂಕರ ಭಾಷ್ಯ ವೈಯಾಕರಣ ಬದ್ಧವಾಗಿದೆ, ಒಂದೂ ದೊರೆಯಿಲ್ಲ. ಅದು ಅದ್ಭುತ. ಅದನ್ನು ಅರ್ಥ ಮಾಡ್ಕೊಂಡಿರುವಂತಹ ಮಹಾತ್ಮರು
ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶಂಕರಾಚಾರ್ಯರನ್ನ ಭೌತಿಕವಾಗಿ ಕಾಣುವುದಕ್ಕಾಗಲಿಲ್ಲ. ಅವರು 8ನೇ ಶತಮಾನ 20ನೇ ಶತಮಾನ. ಆದ್ರೆ ಶಂಕರಾಚಾರ್ಯರನ್ನ ದಿನ ನೋಡ್ತಾ ಇದ್ರು. ಎಲ್ಲಿ? ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಆ ಭಾಷ್ಯ ಓದ್ತಾ ಇದ್ರೆ ಶಂಕರಾಚಾರ್ಯರ ದರ್ಶನವಾಗ್ತಾ ಇತ್ತು. ನನಗೂ ಹಾಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ನಾನು ನೋಡಿದ್ದೆ. ಅವ್ರ ದೇಹತ್ಯಾಗ ಮಾಡಿ ಸುಮಾರು 40-50 ವರ್ಷವಾಯ್ತು. ಆದರೆ ಇವತ್ತಿಗೂ ನಾನು ಆ ಗುರು ವಾಕ್ಯ ಓದ್ಲಿಕ್ಕೆ ಒಳ್ಳೆ ಕಣ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಗುರು. ಸಂತೋಷಪ್ಪ ಮಗು, ನೀನು ಒಬ್ಬನಾದ್ರೂ ಕೂಡ ನನ್ನ ಶಿಷ್ಯರಾಗಿ ಉಳ್ಕೊಂಡು ನನ್ನ ಉಪದೇಶವನ್ನು ಪ್ರಚಾರ ಮಾಡ್ತಾ ಇದೀಯಾ, ತುಂಬಾ ಸಂತೋಷ. ಯಾರೂ ಮಾಡ್ತಾ ಇಲ್ಲ, ಯಾರೂ ಮಾಡ್ಲಿಲ್ಲ. ಗುರುಗಳಿಗೆ ಅನೇಕ ಜನ ಶಿಷ್ಯರು ಬಂದ್ರು, ಯಾರು ಉಳ್ಕೊಳ್ಳಿಲ್ಲ, ಬೇಡ. ಯಾಕೆ ಹೇಳ್ತಾ ಇದ್ದೀನಿ? ಈ ವಾಕ್ಯ ಗುರುಗಳ ವಾಕ್ಯ. ಆತ್ಮನಃ ಆತ್ಮನು ಅಸ್ಮತ್ ಪ್ರತ್ಯಯ ವಿಷಯತ್ವ. ನೋಡಿ, ಮತ್ ಪ್ರತ್ಯಯ ಅಂತ ಹೇಳಲಿಲ್ಲ. ಪಾಣಿನಿ ಮಹರ್ಷಿಗಳು ಡಕಾರ ಅಂತ ಪುಲ್ಲಿಂಗ, ಮತ್ ಶಬ್ದ ಅಂತ ಹೇಳಲಿಲ್ಲ, ಅಸ್ಮತ್ ಶಬ್ದ ಅಂತಿದ್ದಾರೆ. ಎಷ್ಟು ಸೂಕ್ಷ್ಮ ವಿಚಾರ. ಅಸ್ಮತ್ ಪ್ರತ್ಯಯ ವಿಷಯತ್ವಾತ್. ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ, ನಾನು ಎನ್ನುವಂತಹ ಪ್ರತ್ಯಯಕ್ಕೆ ವಿಷಯನಾಗಿರುವುದರಿಂದ ಅಧ್ಯಾಸಾರ್ಹತ ಆತ್ಮನಃ. ಆತ್ಮನು ಅಧ್ಯಾಸಕ್ಕೆ ಅರ್ಹನಾಗಿದ್ದಾನೆ. ಆತ್ಮನು ವಿಷಯವಾಗಿರುವುದರಿಂದ, ಅನಾತ್ಮವು ವಿಷಯವಾಗಿರುವುದರಿಂದ ಆತ್ಮನೆಂಬ ವಿಷಯವನ್ನ ಅನಾತ್ಮ ವಸ್ತುವಿನಲ್ಲೂ, ಅನಾತ್ಮ ವಿಷಯವನ್ನ ಆತ್ಮನಲ್ಲಿಯೂ ಕೂಡ ಅಧ್ಯಾಸ ಮಾಡಿಕೊಂಡಿರುವುದು ಸಹಜವಾಗಿದೆ. ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿರುವುದರಿಂದ, ಅಸ್ಮತ್ ಪ್ರತ್ಯಯಕ್ಕೆ ವಿಷಯನಾಗಿರುವುದರಿಂದ ಆತ್ಮನಲ್ಲಿ ಅಧ್ಯಾಸವಾಗಬಹುದು. ಆತ್ಮನು ಅಧ್ಯಾಸಕ್ಕೆ ಅರ್ಹನಾಗಿದ್ದಾನೆ ಎನ್ನುವಂತಹದ್ದು ಸಿದ್ಧಾಂತ. ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು ಪೂಜ್ಯ ಸದ್ಗುರುಗಳು. ಬಹಳ ಸಾವಿರಾರು ಉಪದೇಶ ಮಾಡಿ ಜ್ಞಾಪಕ ಬರ್ಬೇಕದು. ವೇದಾಂತಿಗಳು ತಮ್ಮ ಸಿದ್ಧಾಂತವನ್ನ ಮಂಡನೆ ಮಾಡಬೇಕಾದರೆ ಪೂರ್ವ ಪಕ್ಷೀಯ ಸಿದ್ಧಾಂತವನ್ನ ಅವನಿಗಿಂತಲೂ ಚೆನ್ನಾಗಿ ಇವರು ಅರ್ಥ ಮಾಡಿಕೊಂಡಿರಬೇಕು. ಪೂರ್ವ ಪಕ್ಷಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಆ ಪೂರ್ವ ಪಕ್ಷಿಯ ಅಭಿಪ್ರಾಯ. ಆ ಸ್ಟೇಟ್ಮೆಂಟ್ ಅನ್ನ ವೇದಾಂತಿಗಳು ಅವನಿಗಿಂತಲೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅವ್ನು ಹೇಳ್ಬೇಕು, ಅಪ್ಪ ಹೀಗೆಲ್ವನ್ನ ಹೇಳ್ತಾ ಇದೀಯಾ, ಸರಿಯೇನಪ್ಪ ಅಂತ ಹೂನ್ಬೇಕು. ಅವನಿಗೆ ಸಮಾಧಾನವಾದ ಮೇಲೆ ಆ ಪೂರ್ವ ಪಕ್ಷಿಯ ಅಭಿಪ್ರಾಯವನ್ನ ಖಂಡನೆ ಮಾಡಬೇಕೇ ಹೊರತು ಅವರ ಅಭಿಪ್ರಾಯವನ್ನ ನಾವು ಅರ್ಥ ಮಾಡಿಕೊಳ್ಳದೆ ಅವನ ಖಂಡನೆ ಮಾಡು ಸರಿಯಲ್ಲ ಅಂದ್ರೆ. ಅದಕ್ಕಾಗಿ ಪೂಜ್ಯ ಸದ್ಗುರುಗಳು 78ನೇ ಪುಟದಲ್ಲಿ ಏತದುಕ್ತಂ ಭವತಿ ಅಂತ ಸಮಪ್ ಮಾಡಿದರು. ಇವಾಗ ಹೇಳ್ತಾ ಇದ್ದ ನೋಡಿ, ಆತ್ಮನು ಆತ್ಮ ಪ್ರತ್ಯಯಕ್ಕೆ ವಿಷಯನಾಗಿರುವುದರಿಂದ ಅಧ್ಯಾಸಕ್ಕೆ ಅರ್ಹನಾಗಿದ್ದಾನೆ. ಅತ್ರ ಸಮಾಧಾನಂ ಇತಿ ಸಿದ್ಧಾಂತ. ಅತ್ರ ಸಮಾಧಾನಂ ಯತ್ತಾವದುಕ್ತಂ ಅವಿಷಯತ್ವಾತ್ ಆತ್ಮನಃ ಅಧ್ಯಾಸ ನ ಸಂಭವತೀತಿ ಅತ್ರೋಚ್ಯತೆ. ಎಷ್ಟು ಜನ ಇದೆ ಸರ್, ಎಷ್ಟು ಕ್ಲಾರಿಟಿ ಹೇಳಿ. ಪೂಜ್ಯ ಸದ್ಗುರುಗಳಿಗೆ ವೇದಾಂತ ಅರ್ಥದ ವಿಷಯದಲ್ಲಿ 110% ಕ್ಲಾರಿಟಿ, ನೋ ಡೌಟ್. ಯಾವ ವಿಷಯದಲ್ಲೂ ಡೌಟ್ ಇಲ್ಲ. ಬಾ, ಅದು ಬ್ರಹ್ಮಜ್ಞಾನಿಗಳ ಲಕ್ಷ್ಯ. ಭಿದ್ಯತೆ ಹೃದಯ ಗ್ರಂಥಿ, ಆಮೇಲೆ ಸಿದ್ಧಂತೆ ಸರ್ವ ಸಂಶಯ. ಅತ್ರ ಸಮಾಧಾನ. ಈ ಪೂರ್ವ ಪಕ್ಷಿ ಅಭಿಪ್ರಾಯಕ್ಕೆ ನಾವೀಗ ಉತ್ತರವನ್ನು ಕೊಡ್ತಾ ಇದ್ದೇವೆ. ಯತ್ತಾವದುಕ್ತಂ ಯಥೋ ತಾವತೋ ಉತ್ತಮ. ಪೂರ್ವ ಪಕ್ಷಿನ ಮಲ್ಲಿ ಹೇಳಿದ್ದವನು ಏನಂತ? ಅವಿಷಯತ್ವಾದಾತ್ಮನಃ. ಆತ್ಮನು ಸರ್ವತ ಅವಿಷಯನಾಗಿರುವುದರಿಂದ ಅಧ್ಯಾಸವು ಆತ್ಮನ ವಿಷಯಕ್ಕೆ ಸಂಭವಿಸುವುದಿಲ್ಲ. ಆತ್ಮನು ಅಧ್ಯಾಸಕ್ಕೆ ಕರ್ಮವೂ ಅಲ್ಲ,
ಅಧಿಷ್ಠಾನವೂ ಅಲ್ಲ ಅಂತ ಹೇಳಿದ್ದಲ್ಲ, ಅದು ಗೊತ್ತಾಗ್ಬಿಡ್ತೀನಿ. ಅತ್ರೋಚ್ಯತೆ ನ ತಾವತ್ ಅಯಂ ಏಕಾಂತೇನ ವಿಷಯ ಅಸ್ಮತ್ ಪ್ರತ್ಯಯ ವಿಷಯತ್ವಾತ್. ಭಾಷ್ಯವಾಕ್ಯವನ್ನು ತೆಗೆದುಕೊಂಡು ಇವರ ಕೊಡ್ತಾ ಇದ್ದಾನೆ. ನತಾವತ್ ಮೊಟ್ಟ ಮೊದಲನೇದಾಗಿ ಇವಾಗ 1, 2 ಅಯಂ ಆತ್ಮ ಏಕಾಂತೇನ ನ ಅವಿಷಯ. ಆತ್ಮನು ಏಕಾಂತವಾಗಿ ವಿಷಯನಲ್ಲ ಅಂತಿಲ್ಲ. ಯಾಕೆ? ನಾನು ಎನ್ನುವ ಪ್ರತ್ಯಯಕ್ಕೆ ವಿಷಯನಾಗಿರುವುದರಿಂದ. ತಾವತು ಇತಿ ಕ್ರಮೇ ನ ತಾವತ್. ತಾವತ್ ಅಂದ್ರೆ 1, 2, 3, 4 ಸಕ್ಸೆಷನ್ ಕ್ರಮವನ್ನು ಹೇಳುವಾಗ ಮೊಟ್ಟ ಮೊದಲಿಗೆ ಅಂತ ಹೇಳ್ತಾ ಇದ್ದ. ಆಮೇಲೆ ಸಿದ್ಧಾಂತ ಮುಂದುವರಿಸ್ತಾರೆ. 4 ಜನ ಬಂದಿದ್ದಾರೆ. ಅತ್ರ 4 ಬಾಲಕ ಸಂತಿ. ಸರ್ವೇಭ್ಯ ಅಹಂ ಏಕಂ ಪುಸ್ತಕಂ ದದಾಮಿ. ತತ್ರ ತಾವತ್ ರಾಮ ಆಗಚ್ಚತು. ಹೇ ರಾಮ ಆಗಚ್ಚ. ತತ್ರ ತಾವತ್ ಅಂದೇನು? 4 ಜನ ವಿದ್ಯಾರ್ಥಿಗಳ ಪೈಕಿ ಮೊಟ್ಟ ಮೊದಲಿಗೆ ರಾಮ. ಕ್ರಮ ತಾವತ್ತೆನ್ನುವಂತ ಅವ್ಯಯವನ್ನ ಭಾಷ್ಯಕಾರ ಶಂಕರರು ಯಾವ ಅರ್ಥ ಬೆಳೆಸಿದ್ದಾರೆ? ಕ್ರಮ ಎನ್ನುವಂತ ಅರ್ಥದಲ್ಲಿ. ಆರ್ಡರ್. ಅಭ್ಯುಪಗಮ್ಯೈವ ಭವದುಕ್ತಂ ನಿಯಮಂ ಪ್ರಥಮಂ ಸಮಾಧಾನ ಮುಚ್ಯತೆ. ಶ್ರೀರಾಮ್ ಚೆನ್ನಾಗಿ. ಅಭ್ಯುಪಗಮ್ಯೈವ ಭವದುಕ್ತಂ ನಿಯಮಂ. ನೀವು ಹೇಳಿದಂಥ ನಿಯಮವನ್ನ ಒಪ್ಪಿಕೊಂಡು ಪ್ರಥಮಂ ಮೊಟ್ಟ ಮೊದಲನೆಯ ಸಮಾಧಾನವನ್ನು ಹೇಳ್ತೇವೆ. ನೀವೇನು ಹೇಳಿದ್ರಿ? ಆತ್ಮನು ಸರ್ವತಾ ಅವಿಷಯನಾಗಿರುವುದರಿಂದ ಅವನಲ್ಲಿ ಅನಾತ್ಮ ವಸ್ತುಗಳ ಅಧ್ಯಾಸವಾಗಲಿಕ್ಕೆ ಸಾಧ್ಯವಿಲ್ಲ. ಎಸ್, ಅದು ಗೊತ್ತಾಗ್ಬಿಡ್ತಾನೆ. ತತಃ ಪರಮ ಸಮಾಧಾನಂ ವಕ್ಷ್ಯಾಮಃ ಇತಿ ಭಾವಃ. ಬ್ಯೂಟಿಫುಲ್. ಮೊದಲು ನಿಮ್ಮ ಅಭಿಪ್ರಾಯವನ್ನು ಅನುವಾದ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತೇವೆ. ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೇವೆ. ಆಮೇಲೆ ಪರಮ ಸಿದ್ಧಾಂತವನ್ನು ಹೇಳ್ತೇವೆ. ಅಧ್ಯಾರೋಪ ಅಪಹಾರ ಎಷ್ಟು ಜನ ಬರೀತಾರೆ ನೋಡಿ. ಅಭ್ಯುಪಗಮ್ಯೈವ ಭವದುಕ್ತಂ ನಿಯಮಂ ಪ್ರಥಮಂ ಸಮಾಧಾನ ಮುಚ್ಯತೆ. ನೀನು ಒಪ್ಪಿಕೊಂಡು ಹೇಳುತ್ತಿರುವಂತಹ ನಿಯಮವನ್ನ ಒಪ್ಪಿಕೊಂಡೆ ಮೊಟ್ಟ ಮೊದಲಿಗೆ ನಿನ್ನ ಪ್ರಶ್ನೆಗೆ ಸಮಾಧಾನವನ್ನು ಹೇಳ್ತೇವೆ. ತತಃ ಆಮೇಲೆ ನಾ ತತಃ ಪರಮ ಓದ್ಕೊಂಡ್ಬಿಟ್ಟೆ ಬೇಡ. ತತಃ ಪರಮ ಸಮಾಧಾನ ಮುಚ್ಚ. ಅನಂತರ ನಮ್ಮ ಸಿದ್ಧಾಂತ ಹೇಳ್ತೇವೆ. ಅಧ್ಯಾರೋಪ ದೃಷ್ಟಿಯಿಂದ ನೀ ಸಮಾಧಾನವಾಗುವಂತೆ ಉತ್ತರವನ್ನು ಕೊಟ್ಟು ಆಮೇಲೆ ವೇದಾಂತ ಸಿದ್ಧಾಂತವೇನು ಅನ್ನುವುದನ್ನು ಹೇಳ್ತೀವಿ. ತತಃ ಆಮೇಲೆ ಅಧ್ಯಾರೋಪ ದೃಷ್ಟಿಯನ್ನ ಕೈ ಬಿಟ್ಟು ಪರಮ ಸಮಾಧಾನ ವಕ್ಷ್ಯಾಮ. ಪರಮ ಸಮಾಧಾನ ಹೆಚ್ಚಿನ ನಿಜವಾದ ಉತ್ತರವನ್ನು ಕೊಡ್ತೇವೆ. ಅಯಮಾತ್ಮ ನ ಏಕಾಂತೇನ ವಿಷಯ. ಶುರು ಮಾಡ್ತಾ ಇದ್ದಾನೆ. ಗುರುಗಳಿಗೆ ಬೇರೆ ಕೆಲಸ ಇಲ್ಲ. ಇಂಥ 300 ಗ್ರಂಥ ಬರೆದಿದ್ದಾರೆ. ಏನ್ರಿ ಸಾಮಾನ್ಯವ? 300 ಗ್ರಂಥ ರಾಮ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಇಂಗ್ಲಿಷ್ ಒಂದಕ್ಕಿಂತ ಜೋರಾಗಿದೆ. ಅಯಮಾತ್ಮ, ಈ ಆತ್ಮನು ಏಕಾಂತೇನ ನಿಯಮದಿಂದ ನ ವಿಷಯ, ವಿಷಯನಲ್ಲ ಅಂತಿಲ್ಲ. ಅಂದ್ರೆ ವಿಷಯನಾಗ್ತಾ ಇಲ್ಲ ನೋಡಿ. ನ ಅವಿಷಯ ಅವಿಷಯ ಇತಿ ನ ವಿಷಯತ್ವಂ ಏಕ ಏವ ಅಂಶಃ ಅತ್ರ ಕಿಂತು ವಿಷಯತ್ವಮಪಿ ಅಪರೋ ಅಂತಃ ವಿದ್ಯತೆ. ಬಾ, ಇಲ್ಲಿ ಆತ್ಮನು ವಿಷಯನಲ್ಲ ಅನ್ನುವುದಷ್ಟೇ ಅಲ್ಲ, ಅಂತ ನಿರ್ಣಯ. ಆತ್ಮನು ವಿಷಯನಲ್ಲ ಅನ್ನುವುದು ಒಂದಂಶ. ಇಷ್ಟೇ ಅಲ್ಲ, ಮತ್ತೇನೆಂದರೆ ಆತ್ಮನು ವಿಷಯತ್ವಮಪಿ ಇತಿ ಅಪರೋ ಅಂತ ವಿಷಯನೂ ಆಗಬಹುದು ಅನ್ನುವಂತಹದ್ದು ಮತ್ತೊಂದು ಅಂತ ನಿರ್ಣಯ. ನಾಳೆ ಮಾಡ್ತೇನೆ. ತುಂಬಾ ಚೆನ್ನಾಗಿ ಓದ್ತಾ ಇದ್ರೆ ಅಧ್ಯಾಸ ಭಾಷ್ಯ ಅರ್ಥವಾಗ್ತಾ ಇದೆ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ದರ್ಶನವಾಗ್ತಾ ಇದೆ. ಇದು ನೋಡಿ
ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಆರಾಧನೆ. ನಾವು ಶಂಕರಾಚಾರ್ಯರನ್ನ ಆರಾಧನೆ ಮಾಡಬೇಕಾದ್ರೆ ಅವರ ಗ್ರಂಥಗಳನ್ನು ಓದಿ ಸಂತೋಷ ಪಟ್ಟರೆ ಅವ್ರಿಗೂ ಆನಂದವಾಗುತ್ತೆ, ನಾವು ಮುದ್ದಾಗುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುವರ್ಯ ಪೊರೆಯನ್ನ ಶ್ರೀಕೃಷ್ಣ ಪರಮಾತ್ಮನ ಕಿವಿ ಮಾತು. ಸದ್ಗುರುವನ್ನು ಹೇಗೆ ಸೇವಿಸಬೇಕು ಎಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸದ್ಗುರುವಾದರೋ ತತ್ವವನ್ನು ತಿಳಿಸುತ್ತಾ, ಮಾಯೆ ಎಂಬುದು ಹುಸಿ ತೋರಿಕೆ, ನೀನು ನಾಶವಾಗುವವನಲ್ಲ, ನೀನು ಸಂಸಾರಿಯಲ್ಲ, ನಿನ್ನ ಸಹಜ ಸ್ವಭಾವವೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಎಂದು ಸತ್ಯ ಸಂದೇಶವನ್ನು ಹೀಗೆ ತಿಳಿಸುತ್ತಿದ್ದಾರೆ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಚರಣವ ಪಿಡಿವೆ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ. ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು. ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು. ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ. ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ. ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಓತ್ತರಿಸಿದೆನು. ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಓತ್ತರಿಸಿದೆನು. ಪರಿಪರಿ ಬಳಲಿ ಸಂಸರಣನಾರಕದಿ ಪರಿಪರಿ ಬಳಲಿ ಸಂಸರಣನಾರಕದಿ ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು. ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು. ಗುರುವರ್ಯ ಪೊರೆಯನ್ನ
ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಶರಣವ ಬಿಡಿವೆ ಗುರುವಯ ಪೊರೆಯನ್ನ ಗುರುವಯ ಪೊರೆಯನ್ನ ಗುರುವಯ ಪೊರೆಯನ್ನ